ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಾಡುವಂಥ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ. ಮಾರ್ನಿಂಗ್ ಫ್ರೆಂಡ್ಸ್, ಆ್ಯಕ್ಚುಲಿ ಇವತ್ತು ವಾಂಗಿಬಾತ್ ಮಾಡೋಣ. ಸೊ ವಾಂಗಿಬಾತಿಗೆ ಬೇಕಾಗಿರೋ ಐಟಮ್ಸ್ ಬಂದು, ವಾಂಗಿಬಾತ್ಗೆ ಮೇನ್ ಇಂಗ್ರೀಡಿಯೆಂಟ್ಸ್ ಬದನೆಕಾಯಿ ತೊಗೊಂಡಿದ್ದೀನಿ. ನಾನು ಒಂದು 3 ಬದನೆಕಾಯಿ ತೊಗೊಂಡಿದ್ದೀನಿ. ನೆಕ್ಸ್ಟು ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ ಸ್ವಲ್ಪ ನೀರಲ್ಲಿ. ಮತ್ತು ಒಂದು 4-5 ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆ 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ. ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ 2 ಟೊಮೊಟೊ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಕಡಲೆಬೇಳೆ, ಕಡಲೆಬೀಜ ಒಂದು 2 ಸ್ಪೂನ್ ತೊಗೊಂಡಿದ್ದೀನಿ. ಮತ್ತು ಮೇನ್ ಪಾಯಿಂಟ್ ವಾಂಗಿಬಾತ್ ಪೌಡರ್. ಸೊ ನಾನು ಇದು ಒಂದು 5 ಸ್ಪೂನ್ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ತೊಗೊಳ್ಳಿ. ಸೊ ಇದಿಷ್ಟು ಐಟಮ್ ರೆಡಿ ಇದೆ. ಈಗ ಪಾತ್ರೆ ಇಟ್ಬಿಟ್ಟು ಸ್ಟಾರ್ಟ್ ಮಾಡೋಣ. ಪಾತ್ರೆ ಇಟ್ಟಿದ್ದೀನಿ. ಸೊ ನಾನು ಒಂದು 4-5 ಸ್ಪೂನ್ ಆಗುವಷ್ಟು ಆಯಿಲ್ ಹಾಕೋತಾ ಇದ್ದೀನಿ. ಜಾಸ್ತಿ ಏನು ಬೇಡ. ಸೊ ಇವಾಗ ಇದು ಎಣ್ಣೆ ಕಾಯ್ದಿದೆ. ಕಾಯ್ದಿರೋ ಎಣ್ಣೆಗೆ ಕಡಲೆ ಬೀಜ ಹಾಕೋತಾ ಇದ್ದೀನಿ. ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ಲೈಟಾಗಿ ಬ್ರೌನಿಶ್ ಬಂದಾಗ ಕಡಲೆಬೇಳೆ ಆ್ಯಡ್ ಮಾಡ್ಕೊಳ್ಳೋಣ. ಇಷ್ಟು ಬೆಟರ್ ಆಗಿದೆ. ಸೊ ಇವಾಗ ಕಡಲೆಬೇಳೆ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇದು 3 ಮೆಂಬರ್ಸ್ಗೆ ಆಗುವಷ್ಟು ಮಾಡ್ತಾಯಿದ್ದೀನಿ. ನಿಮ್ಗೆ ಜಾಸ್ತಿ ಕ್ವಾಂಟಿಟಿ ಬೇಕು ಅಂದರೆ ಜಾಸ್ತಿ ಮಾಡ್ಕೊಳ್ಳಿ. ಓಕೆ, ಇದು ಕೂಡ ಆಗಿದೆ. ಜಾಸ್ತಿ ಏನು ಬ್ಲ್ಯಾಕಿಶ್ ಆಗಿ ಅಥವಾ ಬ್ರೌನಿಶ್ ಆಗಿ ಏನು ಬೇಡ, ಮೀಡಿಯಮ್ ಆಗಿ ಸಾಕಾಗುತ್ತೆ. ಮತ್ತು ಆನಿಯನ್ ಕೂಡ ಫ್ರೈ ಆಗುತ್ತಲ್ವ, ಸೊ ಬೆಟರ್ ಆಗಿರುತ್ತೆ. ನೆಕ್ಸ್ಟು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಆನಿಯನ್ ಹಾಕ್ಕೊಳ್ಳೋಣ. ಸೊ ಈಗ ಆನಿಯನ್ ಹಾಕ್ತಾಯಿದ್ದೀನಿ. ಹಾಗೆ ಕರಿಬೇವು ಕೂಡ ಹಾಕೋತಾ ಇದ್ದೀನಿ. ಇದೆಲ್ಲ ಹಾಕಿದಾಗಿದೆ. ಇದು ನೀಟಾಗಿ ಸ್ವಲ್ಪ ಬ್ರೌನಿಶ್ ಬರೋ ಅಷ್ಟರಲ್ಲಿ ಹುರ್ಕೊಳ್ಳೋಣ. ಆ್ಯಕ್ಚುಲಿ ಬೆಳಗಿನ ಬ್ರೇಕ್ಫಾಸ್ಟಿಗೆ ಬೇಗ ಆಗುತ್ತೆ, ತುಂಬ ಟೈಮ್ ತೊಗೊಳ್ಳಲ್ಲ, ಕ್ವಿಕ್ಕಾಗಿ ಮಾಡ್ಬೋದು. ಆಲ್ಮೋಸ್ಟ್ ಆಗ್ತಾ ಬರ್ತಾ ಇದೆ ಇವಾಗ. ಇದು ಇವಾಗ ಆಗಿದೆ. ಇದಕ್ಕೆ ಟೊಮೊಟೊ ಆ್ಯಡ್ ಮಾಡ್ಕೊಳ್ಳೋಣ. ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊ ಹಾಕಿದ್ದೀನಿ. ಸ್ವಲ್ಪ ಪ್ಲೇಟ್ ಮುಚ್ಚಿಟ್ಟು ಟೊಮೊಟೊ ಬೇಯೋವರೆಗೂ ವೆಯ್ಟ್ ಮಾಡೋಣ. ಸೊ ಹಾಗಿರುತ್ತೆ, ನೋಡೋಣ. ಓಕೆ, ಇಷ್ಟು ಬಾಯ್ಲ್ ಆದರೆ ಒಂದು 50% ಟೊಮೊಟೊ ಬಂದರೆ ಸಾಕು. ಮತ್ತು ಇವಾಗ ಇದಕ್ಕೆ ಬದನೆಕಾಯಿ ಆ್ಯಡ್ ಮಾಡ್ಕೊಳ್ಳೋಣ. ಬದನೆಕಾಯಿ ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಕ್ಚುಲಿ ಇದನ್ನು ವಾಂಗಿಬಾತನ್ನ 2 ಥರ ಮಾಡ್ಕೋಬೋದು. ಸೊ ಕುಕ್ಕರಲ್ಲಿ ಪಲಾವ್ ಟೈಪಲ್ಲೂ ಕೂಡ ಮಾಡ್ಬೋದು, ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇದು ಮಾಡಿದಾಗ ಇದು ಸ್ವಲ್ಪ ಡಿಫ್ರೆಂಟಾಗಿ, ಇದು ಟೇಸ್ಟ್ ಬೇರೆ ಥರ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಟೈಮ್ ಆ ಥರನೂ ಕೂಡ ಒಂದ್ಸಲ ರೆಸಿಪೀಸ್ ತೋರಿಸ್ತೀನಿ. ಸೊ ಬೇಕಾಗಿದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದನ್ನು ಸೇಮ್ ಅದೇ ಥರ ಮುಚ್ಚಿಟ್ಟು ಬೇಯಿಸ್ಕೊಳ್ಳೋಣ ಸ್ವಲ್ಪ. ಸೊ ಇವಾಗ ಓಪನ್ ಮಾಡಿ ನೋಡೋಣ. ಆಲ್ಮೋಸ್ಟ್ ಬಂದಿದೆ. ಸಿಮ್ಮಲ್ಲೇ ಇಟ್ಟು ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಚೆನ್ನಾಗಿ ಬಾಯ್ಲ್ ಆಗಿರುತ್ತೆ. ಓಕೆ, ಇಷ್ಟು
ಬೆಂದಿದೆ ಓಕೆ ಆಗುತ್ತೆ. ಸೊ ಇದಕ್ಕೆ ನಾವು ಪೌಡರ್ನ ಆ್ಯಡ್ ಮಾಡ್ಕೊಳ್ಳೋಣ. ವಾಂಗಿಬಾತ್ ಪೌಡರ್ ಹೇಳಿದ್ದೀನಲ್ಲ, ಸೊ ಅದು ನಾನು ಆ್ಯಕ್ಚುಲಿ ಮನೇಲಿ ಮಾಡಿಲ್ಲ, ಅಂಗಡಿಯಿಂದ ತಂದಿರೋ ಪ್ಯಾಕೆಟ್ MKR ಪ್ಯಾಕೆಟ್ನ ನಾನು ಯೂಸ್ ಮಾಡ್ತಾ ಇರೋದು. ನಿಮಗೆ ಯಾವ ಕಂಪ್ನಿ ಇಷ್ಟ ಆಗುತ್ತೋ ಸೊ ನೀವು ಆ ಕಂಪ್ನಿ ಇದರಲ್ಲಿ ಮಾಡ್ಕೊಬೋದು. ಇವಾಗ ವಾಂಗಿಬಾತ್ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ 1-2 ಸೆಕೆಂಡ್ ಹಾಗೆ ಬಿಟ್ಟು ಮುಚ್ಚಿ ಸ್ವಲ್ಪ ಬೇಯಿಸ್ಕೊಳ್ಳೋಣ. ಸೊ ಇವಾಗ ಇದನ್ನು ತೆಗೆಯೋಣ. ಓಕೆ, ಬೆಟರ್ ಆಗಿದೆ. ಸೊ ಇವಾಗ ಇದಕ್ಕೆ ಹುಣಸೆಹಣ್ಣು ಹಾಕ್ಕೊಳ್ಳೋಣ. ಸೊ ಆ್ಯಕ್ಚುಲಿ ಹುಣಸೆಹಣ್ಣನ್ನ ನೋಡ್ಕೊಂಡು ಹಾಕ್ಕೊಳ್ಳಿ, ತುಂಬ ಹುಳಿ ಬೇಡ, ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ. ಯಾಕಂದರೆ ಆಲ್ರೆಡಿ ಟೊಮೊಟೊ ಕೂಡ ಹಾಕಿರ್ತೀವಲ್ವ, ಸೊ ಅದಕ್ಕೆ ಇವಾಗ ನೀಟಾಗಿ ಮಿಕ್ಸ್ ಮಾಡೋಣ. ಇದಕ್ಕೀಗ 1 ಲೋಟ ನೀರು ಹಾಕ್ಕೊತಾ ಇದ್ದೀನಿ. ಆವಾಗ ನೀಟಾಗಿ ಬೇಯುತ್ತೆ. ಇಷ್ಟು ಓಕೆ ಇದೆ. ಸೊ ಇವಾಗ ಮುಚ್ಚಿಟ್ಟಿಟ್ಬಿಡೋಣ, ಸ್ವಲ್ಪ ಬೇಯಲಿ. ಸಿಮ್ಮಲ್ಲೇ ಬೇಯಿಸ್ಕೊಳ್ಳಿ. ಓಪನ್ ಮಾಡಿ ನೋಡೋಣ. ಕುದೀತಾ ಇದೆ. ಕುದಿಯೋದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಯಾಕಂದರೆ ಉಪ್ಪು ಜಾಸ್ತಿ ಹಾಕ್ಬಿಟ್ರೆ ಏನಾಗುತ್ತೆ, ಬದನೆಕಾಯಿ ಒಂಥರ ಉಪ್ಪು ಆಗುತ್ತೆ. ಸೊ ಮತ್ತೆ ರೈಸ್ ಮಿಕ್ಸ್ ಮಾಡಬೇಕಾದ್ರೆ ಟೇಸ್ಟ್ ನೋಡಿ ಮತ್ತೆ ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ. ಸೊ ಇವಾಗ ಇದು ಉಪ್ಪು ಹಾಕಿದ್ದೀನಿ, ಮಿಕ್ಸ್ ಮಾಡ್ಕೊಳ್ಳೋಣ. ಆಲ್ಮೋಸ್ಟ್ ಆಗಿದೆ. ಇನ್ನೊಂದು 2 ಸೆಕೆಂಡ್ ಬಿದ್ದರೆ ಇದು ರೆಡಿ ಆಗುತ್ತೆ. ಸೊ ಇದಕ್ಕೆ ಹಾಗೆ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಸೊ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಓಕೆ, ಇನ್ನೊಂದು 2 ಸೆಕೆಂಡ್ ಬೇಯ್ಕೊಳ್ಳಿ, ಆಮೇಲೆ ರೈಸ್ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇವಾಗ ಇದನ್ನು ನೋಡೋಣ. ಓಕೆ ಆಗಿದೆ ನೋಡಿ, ಆ ಥರ ಎಣ್ಣೆ ಥರ ಎಲ್ಲ ಬಿಟ್ಕೊಂಡಿದ್ರೆ ಅದು ವೇಸ್ಟ್ ಆಗಿದೆ. ಸೊ ಇವಾಗ ಅದನ್ನು ಪಕ್ಕದಲ್ಲಿ ಎತ್ತಿಟ್ಕೊಂಡು ರೈಸ್ ಮಿಕ್ಸ್ ಮಾಡೋಣ. ನೋಡಿ, ಈ ಥರ ಆಯಿಲ್ ಈ ಥರ ಬಿಟ್ಕೊಂಡಿದ್ರೆ ಆಲ್ಮೋಸ್ಟ್ ಆಗಿದೆ ಅಂತ. ಸೊ ಇವಾಗ ಇದು ರೆಡಿ ಇದೆ. ನಾನು ಆಲ್ರೆಡಿ ರೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ರೈಸ್ನ ಹಾಕೋದ್ರ ಜೊತೆ ಆ್ಯಡ್ ಮಾಡ್ಕೊಳ್ಳೋಣ. ನಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಆ್ಯಡ್ ಮಾಡೋಣ. ಸೊ ಇದು ಮಿಕ್ಸ್ ಆಗಿದೆ. ಪ್ಲೇಟಲ್ಲಿ ಸರ್ವ್ ಮಾಡಿ ಹೇಗಾಗಿದೆ ನೋಡೋಣ. ನೋಡಿ ಹೇಗಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಪ್ಲೀಸ್ ಇದೇ ಥರ ಹೆಚ್ಚಿನ ರೆಸಿಪಿ ಬೇಕು ಅನ್ನೋದಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನನ್ನ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು.